ಇದು ಇಲ್ಲಿ ನಡೀತಾ ಇರುವಂಥದ್ದು ದೌರ್ಜನ್ಯ. ಯಾರು ಮಾಡ್ತಿದ್ದಾರೆ ಇಲ್ಲಿ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಬೆಂಬಲಿಗರು. ಇಲ್ಲಿ ಹೆಚ್ಚಿಗೆ ಮಾತಾಡಿದ್ರೆ ಸುಮಾರು 43 ಜನ ಒಕ್ಕಲಿಗರ ಹುಡುಗರ ಮೇಲೆ ದಲಿತ ದೌರ್ಜನ್ಯ ಕೇಸ್ಗಳು ಹಾಕಿದ್ದಾರೆ. ಅದಕ್ಕೆ ಪ್ರತಿಯೊಂದಕ್ಕೂ ನಾವು ಕೋರ್ಟ್ಗೆ ಆಶ್ರಯ ಹೋಗಬೇಕು. ಪ್ರತಿಯೊಂದಕ್ಕೂ ಬೇಕಾದ್ರೆ ತಾವು ನೋಡಿ, ಊರಬ್ಬ ಮಾಡೋಕ್ಕೆ ನಾವು ಕೋರ್ಟಿಂದ ಪರ್ಮಿಷನ್ ತಂದು ಊರಬ್ಬ ಮಾಡಿದ್ವಿ. ಇದು ಇಲ್ಲಿ ನಡೀತಾ ಇರೋವಂಥದ್ದು. ಯಾವುದು ಪಟಾಕಿರು ಉಚಿತವಾಗಿ ಹಂಚಬಾರದು ಅನ್ನುವಂತ ನಿಯಮ ನಿಮ್ಮ ಕ್ಷೇತ್ರಕ್ಕೆ ಅಲ್ಲಲ್ಲ, ಆಯ್ತು, ಅವ್ರು ಏನು ಹೇಳಿದ್ರು ಕೇಳೋಣ. ಅಂಗಡಿಯಿಂದ ತಂದು ಮನೆಗೂ ಕೊಡಬೇಡ ಅಂತ ಇದಾರಲ್ಲ, ಆಯ್ತು, ಒಂದು ವ್ಯಕ್ತಿ 1-2 ಮನೆ ಕೊಡ್ತಾನಪ್ಪ, ಸಹಾಯ ಮಾಡೋಣ, ಕಾರ್ಯಕರ್ತರು ಮಾಡ್ತಾನೆ. ನಮ್ಮಲ್ಲಿ ಕಾರ್ಯಕರ್ತರಿದ್ದಾರೆ. ಮನೆಗಳಿಗೆ ತೊಗೊಂಡೋಗಕ್ಕೂ ನೀವು ತೊಗೊಂಡೋಗಿ ಕೊಡಬಾರ್ದು ಅಂದರೆ ಎಂಥ ದುರಂತ ಇದು. ಬಿಲ್ ಇರುತ್ತೆ, GST ಇದೆ, ದುಡ್ಡು ಎಲ್ಲ ಇದೆ, ಕಾನೂನುಬದ್ಧವಾಗಿ ವ್ಯಾಪಾರ. ಇವರು ಮನೆಗೆ ಇವ್ರೋಗಿ ತೊಗೊಂಡೋಗಕ್ಕಲ್ಲ, ಇವ್ರು ಇನ್ನೊಬ್ಬರನ್ನ ಕಳಿಸಿ ತರಿಸ್ಕೊಳ್ತಾರಪ್ಪ. ಹಂಗಿಲ್ಲ. ಏನ್ ಮಾಡ್ತೀರಿ ಈಗ? ನೀವು ಪಟಾಕಿ ಖರೀದಿ ಮಾಡಿ ಆಗಿದೆ, ಹಂಚಿಕೆ ಮಾಡಿ ಖರೀದಿ ಮಾಡಾಗಿದೆ. ಏನ್ ಮಾಡ್ತೀರಿ? ಈಗ ಮನೆಗಳಿಗೆ ಕೊಡ್ಬೇಕಲ್ಲ, ಮನೆಗೆ ಎತ್ಕೊಂಡೋಗಿ ಕೊಡಕ್ಕೂ ಬಿಡ್ತಾ ಇಲ್ಲ. ಎಷ್ಟು ಮನೆಗಳಿಗೆ ಹಂಚಬೇಕು? ಈಗ ಯಾರ್ಯಾರು ಕೇಳ್ತಾರ ಅವ್ರಿಗೆ, ಅದು 100 ಮನೆ ಇದೆಯೋ, 10 ಮನೆ ಇದೆಯೋ, 50 ಮನೆ ಇದೆಯೋ, ಕೇಳಿದವ್ರಿಗೆ ನಾವು ಕೊಡ್ತೀವಿ. ನಿಮ್ಮ ಕಚೇರಿಗೆ ಅದೇ ಇದು MLA ಆಫೀಸ್, ಇದು ಅದರೊಳಗೆ ಪಟಾಕಿ ಇದೆ, ನೋಡಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಅದನ್ನು ಬೀಗ ಹೊಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಅದು MLA ಆಫೀಸ್. ಅದು ಸಾರ್ವಜನಿಕರ ಕುಂದುಕೊರತೆಗೋಸ್ಕರ ಬರೋಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿರ್ತಕ್ಕಂಥ ಒಂದು ಆಫೀಸು. ಅದನ್ನು ಬೆಳಗ್ಗೆಯಿಂದ ಬೀಗ ತೆಗೀರಿ, ಇಲ್ಲ ನಾವು ಬೀಗ ಹೊಡಿತೀವಿ ಅಂತ ಹೇಳ್ತೀವಿ.